ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಫ್ರೈಡೇ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗನೆ ಎದ್ವಿ. ಟೈಮ್ ಹತ್ತತ್ರ 5:30 ಆಗಕ್ಕೆ ಬಂತು. ಮುಖ ಎಲ್ಲ ತೊಳ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕಿ ಔಟ್ಸೈಡ್ ವ್ಯೂ ನೋಡೋಣ ಅಂತ ಕಿಟಕಿ ಓಪನ್ ಮಾಡಿದೆ. ನೋಡಿ ಹೇಗಿದೆ ವೆದರ್, ಫುಲ್ಲು ಚಿಲ್ಡಾಗಿದೆ. ಅರ್ಲಿ ಮಾರ್ನಿಂಗ್ ವೈಬೇ ಆಗಲ್ವಾ, ತುಂಬ ಚೆನ್ನಾಗಿರುತ್ತೆ. ಪಿನ್ ಡ್ರಾಪ್ ಸೈಲೆಂಟ್ ಆಗಿತ್ತು. ನಮ್ಮವ್ರು ನೋಡಿ ಹಿಮ ಎಷ್ಟಿದೆ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾರೆ, ಅವ್ರ ನೇಮ್ ಬರಿತಾ ಇದ್ದಾರೆ. ನಾವು ಎಂಟಿ ಸ್ಟಮಕಲ್ಲಿ ಏನು ಕಾಫಿ ಟೀ ಎಲ್ಲ ಕುಡಿಯೋಲ್ಲ. ಬಿಸಿನೀರು ಸ್ಟವ್ ಮೇಲೆ ಇಟ್ಟು ಬಂದಿದ್ದೆ. ಸರಿ, ಒಂದು ಕಪ್ ಬಿಸಿನೀರು ಕುಡಿಯೋಣ ಅಂತ ಅಂದ್ಬಿಟ್ಟು. ಚಳಿಗೆ ತಣ್ಣೀರು ಕುಡಿಬೇಕು ಅಂತಲೇ ಅನಿಸಲ್ಲ. ನಮ್ಮವ್ರು ಸ್ನಾನಕ್ಕೆ ಹೊರಟ್ರು. ಅವ್ರು ಬರೋ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಬಾಗಿಲೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಒರೆಸೋಣ ಅಂತ ಅಂದ್ಬಿಟ್ಟು ನಾನು ಹೋದೆ. ಇನ್ನು ಮನೆ ಎಲ್ಲ ಗುಡಿಸಿ ಒರೆಸಿ ಟಿಫನಿಗೆ ಬೇರೆ ರೆಡಿ ಮಾಡಬೇಕು. ಸರಿ, ನಮ್ಮವ್ರ ಪಾಪು ಬಾಕ್ಸಿಗೆ ರೆಡಿ ಮಾಡಬೇಕು. ಪಾಪು ಇನ್ನೂ ಮಲ್ಕೊಂಡಿದ್ದಾಳೆ. ಈ ಚಳಿಗೆ ಎದ್ದೋಳೋದೇ ಇಲ್ಲ, ಬಿಟ್ಟರೆ 10 ಗಂಟೆ ತನಕ ಮಲ್ಕೊಂಡ್ಬಿಟ್ಟಿರ್ತಾಳೆ. ಇನ್ನೇನು ಸ್ಕೂಲ್ಗೆ ಹೋಗೋದು 1 ಅವರ್ ಅನ್ನಂಗೆ ಎಬ್ಬರಿಸ್ಬಿಟ್ಟು ಫ್ರೆಶ್ ಅಪ್ ಮಾಡ್ತೀನಿ. ಇಲ್ಲೊಬ್ಬರು ಸ್ಪೆಷಲ್ ಗೆಸ್ಟ್ ಬರ್ತಾರೆ ನೋಡಿ, ಡೈಲಿ ಅದೇ ಪ್ಲೇಸಲ್ಲಿ ಕುತ್ಕೊಂಡು ಚಿನ್ಮ ಎಬ್ಬರಿಸೋಕೆ ಬರ್ತಾರೆ ಅನಿಸುತ್ತೆ. ಮೋಸ್ಟ್ಲಿ ಡೋರ್ ತೆಗೆದ್ರೆ ಸಾಕು ಹೋಗ್ಬಿಡ್ತಾರೆ. ಏನಾದರೂ ಕೊಡೋಣ ಅಂತ ಅನಿಸುತ್ತೆ. ಈ ಮನೆಗೆ ಬಂದಾಗಿಂದ ಅಬ್ಸರ್ವ್ ಮಾಡ್ತಿದ್ದೀವಿ, ಸೇಮ್ ಪ್ಲೇಸಲ್ಲೇ ಬಂದು ಕುತ್ಕೊತಾರೆ. ಸಿನಿಮಾ ಏನಾದರೂ ಇವಾಗ ಎದ್ದಿದ್ರೆ ಫುಲ್ ನೋಡಿ ಎಂಜಾಯ್ ಮಾಡ್ತಾಯಿದ್ಲು. ಅದ್ರ ಜೊತೆ ಗಲಾಟೆ ಮಾಡೋದು, ಬಾ ಒಳಗೆ ನೀನು, ಬಾ ಒಳಗೆ, ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ, ಮಮ್ಮಿ ಒಳಗೆ ಕರಿ ಅಂತ ಹಠ ಮಾಡೋದು. ಕ್ಲೀನಿಂಗ್ ಎಲ್ಲ ಮುಗೀತು. ಟಿಫನ್ ಮಾಡೋಣ ಅಂತ ಕಿಚನ್ಗೆ ಹೋದೆ. ಇವತ್ತು ಶಾವಿಗೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಅನಿಲ್ ಶಾವಿಗೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ 1 ಟೊಮೆಟೊ, 1 ಈರುಳ್ಳಿ, 1 ಬೌಲ್ ಕೊತ್ತಂಬರಿ ಸೊಪ್ಪು, ಸಾಸಿವೆ, ಕರ್ಬೇವಿನ ಸೊಪ್ಪು, ಅದಾದಮೇಲೆ 1 ಸ್ಪೂನ್ ಹೆಸರುಬೇಳೆ, ಕ್ಷಮೆ ಇರಲಿ ಹೆಸರುಬೇಳೆ ಅಲ್ಲ ಕಡಲೆಬೇಳೆ, ಉದ್ದಿನಬೇಳೆ 1 ಸ್ಪೂನು, ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಎಣ್ಣೆ. ಅದಾದಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ ಅಂತ ಸ್ಟವ್ ಮೇಲೆ ಪಾತ್ರೆ ಇಟ್ಟೆ. ಫಸ್ಟೇ ನಾನು ಬೇಯಿಸ್ಕೊಂಬಿಡ್ತೀನಿ ಅನಿಲ್ ಶಾವಿಗೆನ. ಅದನ್ನು ಸೋಸ್ಬಿಟ್ಟು ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಜಾಸ್ತಿ ಹೊತ್ತು ಬೇಯಿಸೋಂಗಿಲ್ಲ, ಫುಲ್ಲು ಸ್ಮ್ಯಾಶ್ ಆಗಿಬಿಡತ್ತೆ. ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಅದಾದ ನಂತರ ಹಸಿಮೆಣ್ಸಿಕಾಯಿ ಹಾಕ್ಕೊಂಡೆ. ಒಂದು ಗೆಡ್ಡೆ ನೀರುಳ್ಳಿ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, 1 ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹಿಂಗೆ ಹಾಕ್ಕೊಂಡೆ. ಟೊಮೆಟೊ ಫ್ರೈ ಆದ್ರೇ ಯಾವುದೇ ಆಗಲಿ ಚೆನ್ನಾಗಿರೋದು. ಅದಾದಮೇಲೆ ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು, ಅದನ್ನೆಲ್ಲ ಫ್ರೈ ಮಾಡಿಕೊಂಡೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಫಸ್ಟೇ ನಾನು ಅನಿಲ್ ಶಾವಿಗೆ ಸ್ವಲ್ಪ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ. ಅದಾದಮೇಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ರೆಡಿ ಆಯಿತು ನಮ್ಮ ಅನಿಲ್ ಶಾವಿಗೆ, ರೆಡಿ ಟು ಸರ್ವ್. ನಮ್ಮವ್ರು ಪೂಜೆ ಎಲ್ಲ ಮುಗಿಸಿದ್ರು ಅನಿಸುತ್ತೆ. ಅವ್ರ ಬಾಕ್ಸಿಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬಾಕ್ಸಿಗೆ ಶಾವಿಗೆ, ಇನ್ನೊಂದು ಬಾಕ್ಸಿಗೆ ಪುಳಿಯೋಗರೆ ಹಾಕ್ತಾಯಿದ್ದೀನಿ. ಯಾಕಂದರೆ 2 ಟೈಮ್ ಶಾವಿಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರ ಬಾಕ್ಸ್ ರೆಡಿ ಆಯಿತು, ಪೂಜೆ ಕೂಡ ಆಯಿತು. ಅಷ್ಟರಲ್ಲಿ ಬಾಕ್ಸ್ ಎಲ್ಲ ತೊಗೊಂಡು ಹಬ್ಬಿ ಹೊರಟ್ರು ಡ್ಯೂಟಿಗೆ. ಇನ್ನು ಪಾಪುನ ರೆಡಿ ಮಾಡೋಣ ಅಂದ್ಬಿಟ್ಟು ಮಗುನೆಲ್ಲ ಎಬ್ಬರಿಸಿ ಅವಳಿಗೆ ಸ್ನಾನ ಮಾಡಿಸಿ ಅವ್ಳಿಗೂ ಬಾಕ್ಸ್ ರೆಡಿ ಮಾಡಿದೆ. ಈ ಬಾಕ್ಸ್ ಅಲ್ಲ, ಇದು ಬಂದುಬಿಟ್ಟು ಪುಳಿಯೋಗರೆ ಗೊಜ್ಜು. ನಾನು ಮನೆಯಲ್ಲೇ ಮಾಡ್ಕೊತೀನಿ. ಅದನ್ನು ಸ್ಟೋರ್ ಮಾಡಿ 1 ವೀಕ್ ಫ್ರಿಜ್ಜಲ್ಲೇ ಇಡ್ಬೋದು. ಏರ್ ಟೈಟ್ ಬಾಕ್ಸಲ್ಲಿ ಮಾತ್ರ ಹಾಕಬೇಕು. ಅವಳು ಅಷ್ಟೇ ಶಾವಿಗೆ ಎಲ್ಲ ತಿನ್ನಲ್ಲ. ಅವಳಿಗೂ ಒಂದು ಬಾಕ್ಸ್ ಪುಳಿಯೋಗರೆ ಬಿಸಿ ಅನ್ನ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಕಲಸಿ ಬಾಕ್ಸಿಗೆ ಹಾಕಿದೆ. ಒಂದು ಸ್ವಲ್ಪ ಕಾರ್ನ್ ಬೇಯಿಸಿದ್ದೆ, ಅದು ಕೂಡ ಹಾಕಿದ್ದೀನಿ. ಅದೆರಡರಲ್ಲಿ ಸ್ವಲ್ಪ ಸ್ವಲ್ಪ ತಿಂತಾಳೆ. ರೆಡಿ ಆಯಿತು ನಮ್ಮ ಪಾಪು. ಸ್ಕೂಲಿಗೆ ಕಳಿಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅವಳನ್ನು ರೆಡಿ ಮಾಡಿ ಕಳಿಸ್ಬಿಟ್ಟು ಬಂದೆ. ನೋಡಿ ತರಲೆ, ಇವಳೇ ನನ್ನ ಮಗಳು. ಪಾಪು ಕೂಡ ಸ್ಕೂಲಿಗೆ ಹೋದ್ಲು. ಸ್ವಲ್ಪ ಬಟ್ಟೆ ಇತ್ತು, ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಅದಾದಮೇಲೆ ಟೆರೆಸ್ ಮೇಲೆ ತೊಗೊಂಡು ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದೆ. ನಂದು ಕೂಡ ಟಿಫನ್ ಎಲ್ಲ ಆಯಿತು. 1 ಕಪ್ ಟೀ ಕುಡಿಬೇಕನ್ನಿಸ್ತು, ಹಾಗಾಗಿ 1 ಕಪ್ ಟೀ ಇಟ್ಕೊಂಡೆ. ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು. ಇದಾಗಿತ್ತು ನನ್ನ ವ್ಲಾಗ್. ಏನಾದರೂ ಕರೆಕ್ಷನ್ಸ್ ಇದ್ದರೆ ದಯವಿಟ್ಟು ಹೇಳಿ, ಕರೆಕ್ಷನ್ ಮಾಡ್ಕೊಳ್ಳೋಣ. ಈಗಷ್ಟೇ ಸ್ಟಾರ್ಟ್ ಮಾಡಿರೋದಲ್ವ, ಚಿಕ್ಕ ಪುಟ್ಟ ತಪ್ಪುಗಳಾಗ್ತಿರ್ತವೆ, ಕ್ಷಮೆ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.